ಈ ದೇಶ ಕಂಡಂತಹ ತಾವೇ ಹೇಳ್ತೀರಿ ದೇವರು ಅಂತ. ನಿಮ್ಮ ದೇವರು ಕೊಟ್ಟ ಮಾತಲ್ಲಿ ಸ್ವಾಮಿ, ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಹೇಳಿದ ಭಾಷಣದಲ್ಲಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರೇ. ನೀವು ಕೊಟ್ಟ ಬರೋ ಈಡೇರಿಸಿದ್ರ? ಎಲ್ಲಿ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಇವತ್ತು ಗೊತ್ತಿಲ್ಲ ನಿಮಗೆ. ಈಗ ನಮ್ಮ ಸರ್ಕಾರ ಗ್ಯಾರಂಟಿ ಕೊಡಬೇಕಾದಾಗ ಎಲ್ಲೋ ಒಂದ್ ಕಡೆ 1 ತಿಂಗಳು 2 ತಿಂಗಳು ಮಿಸ್ ಆದ್ರೆ ಅದರ ದೊಡ್ಡ ಅಪರಾಧ ಬಿಂಬಿಸ್ತಿರಲ್ಲ. ನಿಮ್ಮ ಮಹತ್ವದಲ್ಲಿ ಈ ದೇಶ ಕಂಡಂತಹ ತಾವೇ ಹೇಳ್ತೀರಿ ದೇವರು ಅಂತ. ನಿಮ್ಮ ದೇವರು ಕೊಟ್ಟ ಮಾತಲ್ಲಿ ಸ್ವಾಮಿ, ಬಯೋಟಲ್ ಚೊಂಬ್ ಕೊಟ್ಟಿದ್ದಾರೆ ಅಂತ. ನರೇಂದ್ರ ಮೋದಿ ಏನು ಕೊಟ್ಟಿದ್ರು? ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಹೇಳಿದ ಭಾಷಣದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬ ಬಡವರು ಕೂಡ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. 1 ವರ್ಷಕ್ಕೆ 2,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅಧ್ಯಕ್ಷರೇ. ನೀವು ಕೊಟ್ಟ ಬರೋ ಈಡೇರಿಸಿದ್ರ? ಎಲ್ಲಿ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಇವತ್ತು ಗೊತ್ತಿಲ್ಲ ನಿಮ್ಗೆ. ಈಗ ಇರೋ ಉದ್ಯೋಗ ಕಳೆದಾಕ್ಬಿಟ್ರು ಅಧ್ಯಕ್ಷರೇ. ಹೇಗೆ ಗೊತ್ತಾ ಅಧ್ಯಕ್ಷರೇ? ಇವತ್ತು ನೋಡಿ, ನಮ್ಮಲ್ಲಿ BML ಇತ್ತು, ಅದನ್ನು ಮಾರಾಟ ಮಾಡಾಯ್ತು. ಏರ್ಲೈನ್ಸ್ ಹೋಯ್ತು, ಪಾಟ್ ರೈಲ್ವೆ ಹೋಗ್ತಾ ಇದೆ. ಇವತ್ತು ಏನು ಉದ್ಯೋಗವನ್ನ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ BSNL ಈ ದೂರದೃಷ್ಟಿಯಿಂದ ಎಲ್ಲ ಉದ್ಯೋಗಗಳು ಸೃಷ್ಟಿ ಮಾಡಿದ್ರು, ಅವೆಲ್ಲವನ್ನೂ ಕಿತ್ತಾಕಿ ಯುವಕರು ತಗೊಂಬಂದು ಅದೇ ಹೇಳಿದ್ರಲ್ಲ ಪಕೋಡ ಮಾರಿ ಅಂತ, ಆ ಪಕೋಡ ಮಾಡಕ್ಕೆ ಬಿಟ್ಟಿದ್ದೀರಿ ಅಷ್ಟೇ. ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಡಬೇಕಾದಾಗ ಎಲ್ಲೋ ಒಂದ್ ಕಡೆ 1 ತಿಂಗಳು 2 ತಿಂಗಳು ಮಿಸ್ ಆದ್ರೆ ಅದರ ದೊಡ್ಡ ಅಪರಾಧ ಬಿಂಬಿಸ್ತಿರಲ್ಲ. ನಿಮ್ಮ ಮಹತ್ವದಲ್ಲಿ ಈ ದೇಶ ಕಂಡಂತಹ ತಾವೇ ಹೇಳ್ತೀರಿ ದೇವರು ಅಂತ. ನಿಮ್ಮ ದೇವರು ಕೊಟ್ಟ ಮಾತಲ್ಲಿ ಸ್ವಾಮಿ, ಅದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ ನೀವು. ಅಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಬಜೆಟ್, ಸ್ಟೇಟ್ ಗವರ್ಮೆಂಟ್ ಬಜೆಟ್, ಇದು ಬಜೆಟ್ ನಿಮ್ಮದನ್ನು ಹೇಳ್ಬೇಕಲ್ಲ ಅಣ್ಣ. ಅಣ್ಣ ಅಣ್ಣ ನೀವ್ ಹೇಳಿದೇನಣ್ಣ? ಈಗ ಅವರು 3 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಅಣ್ಣ ನೀವ್ ಹೇಳಿದೇನಣ್ಣ? ಈಗ ನಾನು ಹೇಳೋ ತಪ್ಪಿದ್ಯಾ? ಇದು ಬಜೆಟ್ ಕರ್ನಾಟಕದ್ದೇ, ಉದಾಹರಣೆ ಕೊಟ್ಟೆ ಅಷ್ಟೇ. ದೇವರು ನೀವೆಲ್ಲ ಹಿರಿಯರು. ಹಾಗೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹಾಗೆ ಮಾಡಿಲ್ಲ ಅಧ್ಯಕ್ಷರೇ. ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಇದೆಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ ಅಧ್ಯಕ್ಷರೇ.